ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕೆಎಚ್ಬಿ ಕಾಲೋನಿಯಲ್ಲಿರುವ ಗಾಣದೇವತೆ ದೇವಸ್ಥಾನದ ಅದ್ದೂರಿ ಜಾತ್ರಾ ಮಹೋತ್ಸವ. ಜೀವಂತ ಮೊಸಳೆಯನ್ನು ಜೆಸ್ಕಾಂ ಕಚೇರಿಗೆ ಕರೆತಂದ ರೈತರು. ಫೆಬ್ರವರಿ 22ರಂದು ಅಪ್ಪಾಜಿ ಗುರುಕುಲ ಶಾಲೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಆಯೋಜನೆ. ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ. ಫೆಬ್ರವರಿ 23ರಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಹಬಾದ್ ಉತ್ಸವ ಆಯೋಜನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಕೆಎಚ್ಬಿ ಕಾಲೋನಿಯಲ್ಲಿರುವ ಶ್ರೀ ಗಾಣದೇವತಾ ಮಂದಿರದ 15ನೇ ವರ್ಷದ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಜಾತ್ರಾ ಮಹೋತ್ಸವದ ನಿಮಿತ್ತ ಬಡಾವಣೆಯ ಬೀದಿಗಳಲ್ಲಿ ದೇವಿಯ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಬೆಳಗಿನ ಜಾವ ಗಾಣದೇವತೆಗೆ ಅಭಿಷೇಕ, ಹೋಮ ಹವನ ನೆರವೇರಿಸಿದ ಬಳಿಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಇನ್ನು ಗಾಣದೇವತಾ ಮಹಿಳಾ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ ಜಾತ್ರಾ ಉತ್ಸವಕ್ಕೆ ಕಲಬುರಗಿ ನಗರದ ವಿವಿಧ ಬಡಾವಣೆಯ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದಲ್ಲಿ ಕಲಬುರಗಿ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ, ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ, ಮಹಾನಗರ ಪಾಲಿಕೆ ಸದಸ್ಯ ನಿಂಗಮ್ಮ ಕಟ್ಟಿಮನಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ದೇವರ ಪವಾಡವನ್ನ ಕೊಂಡಾಡಿದರು. ಸಂಭ್ರಮದಲ್ಲಿ ದೇವಸ್ಥಾನ ಸಮಿತಿಯ ವೆಂಕಟರಾವ್ ಕುಲಕರ್ಣಿ, ನೀಲಕಂಠಪ್ಪ ಜಾಣೆ, ಸುರೇಶ್ ಗೌರೆ, ತಿಪ್ಪಣ್ಣ ಪೊಲೀಸ್, ರಾಜೇಶ್ ಹಡಗಿಲ್, ದಿಗಂಬರ ತ್ರಿಮೂರ್ತಿ, ಅಮೃತ್ ತೇಲಿ, ಸಂಗಮ್ಮ ಬಗಲೂರ್, ಪ್ರೇಮಾ ಈಮಣಿ, ಪ್ರೇಮಾ ಹಡಗಿಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಗುಲ್ಬರ್ಗಾ ನಗರದ ಪ್ರತಿಷ್ಠಿತ ಕೆಎಚ್ಬಿ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇವತ್ತು 15ನೇ ಜಾತ್ರಾ ಮಹೋತ್ಸವ, ಗಾಣದೇವತೆಯ 15ನೇ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷ ಭಾಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಎಲ್ಲ ಈ ಬಡಾವಣೆಯ ಮುಖಂಡರು ಸೇರಿ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಕ್ಕನವರಾದ ಮಹಾನಗರ ಸಭೆಯ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅಣ್ಣವರು ಹಾಗೂ ಈ ಬಡಾವಣೆಯ ಮುಖಂಡರಾದ ಪ್ರಮುಖರಾದ ರಾಜೇಶ್ ಹಡಗಿಲ್ ಅವರು ಹಾಗೂ ಗೌರಿ ಅವರು ಹಾಗೂ ಸಾಕಷ್ಟು ಎಲ್ಲ ಒಂದು ದಿಗಂಬರವರು, ಸಾಕಷ್ಟು ಎಲ್ಲ ಬಸವನಗೌಡರು, ಸಾಕಷ್ಟು ಈ ಬಡಾವಣೆಯ ಪ್ರಮುಖರು ಹಾಗೂ ಎಲ್ಲರೂ ಸೇರಿ ಒಂದು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಮಾಡ್ತಾರೆ. ಹಾಗೂ ಈ ಜಾತ್ರಾ ಮಹೋತ್ಸವ ಹೆಂಗಿದೆ ಅಂದರೆ ಸರ್ವ ಜನಾಂಗದವ್ರು ಸೇರಿ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ, ಸರ್ವ ಜನಾಂಗದವ್ರು ಸೇರಿ ಈ ಗಾಣದೇವತೆಯ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಈ ಸರ್ವ ಜನಾಂಗ ಸೇರಿ ಮಾಡೋದ್ರಿಂದ ಒಂದು ಎಲ್ಲರಲ್ಲಿ ಒಂದು ಬಡಾವಣೆಯಲ್ಲಿ ಶಾಂತಿ, ನೆಮ್ಮದಿ ಒಂದು ಬದುಕು ಕೊಡುತ್ತದೆ. ಹಾಗೂ ಈ ಕೆಎಚ್ಬಿ ಕಾಲನಿಯ ಒಂದು ಇದೇ ಒಂದು ಮಾದರಿ ಎಲ್ಲ ಸರ್ವ ಜನಾಂಗದವರು ಸೇರಿ ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಎಲ್ಲ ಕಡೆಗೆ ಇಡೀ ಭಾಗದ ನಮ್ಮ ಜಿಲ್ಲೆ ಹಾಗೂ ನಮ್ಮ ನಗರದಲ್ಲಿ ಒಂದು ಕೆಎಚ್ಬಿ ಕಾಲನಿನೇ ಮಾದರಿ ಎಲ್ಲ ಸರ್ವ ಜನಾಂಗದವರು ಸೇರಿ ಒಂದು ಜಾತ್ರಾ ಮಹೋತ್ಸವ ಮಾಡೋದ್ರಿಂದ. ಹಾಗೂ ಈ ಗಾಣದೇವತೆಯ ಒಂದು ದೊಡ್ಡ ಒಂದು ಪವಾಡನೇ ಇದೆ ಗಾಣದೇವತೆಯ ದೇವಸ್ಥಾನದ್ದು. ಹಾಗೂ ಯಾರೇ ಈ ಗಾಣದೇವತೆ ಹತ್ರ ಬಂದು ಏನೇ ಬೇಡಿಕೊಂಡರೂ ಅದು ಖಂಡಿತವಾಗಿ ಯಶಸ್ಸು ಕೊಡ್ತದೆ. ಇವತ್ತು ನಮ್ಮ ಆರೋಗ್ಯದಲ್ಲಿ ಏರ್ಪಾರಾದರೆ, ಬಿಸ್ನೆಸ್ನಲ್ಲಿ ಏರ್ಪಾರಾದರೆ, ರಾಜಕೀಯದಲ್ಲಿ ಏರ್ಪಾರಾದರೆ
ಯಾವುದೇ ಸಮಸ್ಯೆಗಳ ವಿವಿಧ ಕ್ಷೇತ್ರದಲ್ಲಿ ಯಾವುದೇ ಏನೇ ಸಮಸ್ಯೆ ಇದ್ರೂ ಈ ಗಣದೇವತೆಯ ತಾಯಿಯಲ್ಲಿ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ. ಹಾಗೂ ಏನು ಆರೋಗ್ಯ ಕೆಟ್ಟರೂ ಕೂಡ ಒಂದು ಈ ದೇವಸ್ಥಾನದ ದರ್ಶನ ತೊಗೊಂಡ್ರೆ ಆಗ ಆರೋಗ್ಯ ಕೆಟ್ಟರೂ ಕೂಡ ಮುಂದೆ ಆರೋಗ್ಯವಂತರಾಗ್ತಾರೆ. ಅದಕ್ಕೆ ಒಂದು ಒಳ್ಳೆಯ ಎಲ್ಲ ಒಂದು ದೊಡ್ಡ ದೇವಸ್ಥಾನದ ಒಂದು ದೊಡ್ಡ ಪವಾಡನಿದೆ, ಅದೊಂದು ದೊಡ್ಡ ಶಕ್ತಿ ಇದೆ ದೇವತೆದು. ಈ ದೇವತೆಯ ಜಾತ್ರಾ ಭಾಳ ಅದ್ಧೂರಿಯಾಗಿ ಪ್ರತಿ ವರ್ಷ ಎಲ್ಲರೂ ಸೇರಿ ಮಾಡ್ತಾರೆ. ರಾಜೇಶ್ ಅಡಗಿಲವರು ಹಾಗೂ ನಮ್ಮ ಗೌರಿ ಅವರು ಎಲ್ಲ ಸರ್ವ ಮುಖಂಡರು ಸೇರಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ನಮ್ಮ ಒಂದು GDA ಕಾಲನಿಯ ಬಡಾವಣೆಯಲ್ಲಿ ಒಂದು ಪುರಾತನ ಕಾಲದಿಂದಲೂ ಇಲ್ಲಿ ಬಂದಂಥ ಒಂದು ಗಣದೇವತೆಯ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಹಿರಿಯರಾದಂಥ ನೀಲಕಂಠ ಮುಲ್ಗಾಣನವರು ಮತ್ತು ಈ ಭಾಗದ ಪಾಲಿಕೆ ಸದಸ್ಯರಾದಂಥ ಸಹೋದರಿ ಕಟ್ಟಿಮನಿ ತಂಗಿಯವರೇ ಮತ್ತು ಇಲ್ಲಿದ್ದಂಥ ಎಲ್ಲ ಈ ಮಂದಿರದ ಭಕ್ತಾದಿ ಗಣ ಮತ್ತು ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ದಿವಸ ಭಾಳ ಸಂತೋಷ ದಿವಸ. ಏಕೆಂತಂದರೆ ಇದು ಒಂದು ಮಂದಿರ, ಪುರಾತನ ಕಾಲದಿಂದ ಬಂದಂಥ ಮಂದಿರ. ಬಹುಶಃ ಇದು 300-400 ವರ್ಷಗಳ ಮೇಲ್ಪಟ್ಟಿನ ಮಂದಿರ ಇದು. ಇಂಥ ಒಂದು ಮಂದಿರದ ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥ ಈ ಬಡಾವಣೆಯ ಸಮಸ್ತ ಅಕ್ಕಪಕ್ಕದ ಬಡಾವಣೆ ನಾಗರಿಕರಿಗೆ ನಾನು ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ಏಕೆಂತಂದರೆ ಈ ಒಂದು ಇಂಥ ಪುರಾತನ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿ ತಾವೇನು ಬರ್ತಾಯಿದ್ದೀರಿ, ಭಾಳ ಸಂತೋಷ ವಿಷಯ. ಏಕೆಂತಂದರೆ ಇಂಥ ಮಂದಿರಗಳನ್ನು ಕಾಪಾಡಬೇಕು ಮತ್ತು ಈ ಮಂದಿರದ ಮಹತ್ವವನ್ನು ಮತ್ತು ತಾಯಿಯ ಮಹತ್ವವನ್ನು ಇಡೀ ಅಕ್ಕಪಕ್ಕದ ಬಡಾವಣೆಯಲ್ಲಿ ಇಡೀ ನಗರಕ್ಕೆ ಇದರ ಮಹತ್ವ ಗೊತ್ತಾಗಬೇಕು ಮತ್ತು ತಾಯಿಯ ಆಶೀರ್ವಾದ ಪಡೆದು ಸದ್ಭಕ್ತರು ಒಳ್ಳೆಯ ಮಾರ್ಗದರ್ಶನದಲ್ಲಿ ಹೋಗಬೇಕಂತೇಳಿ ನಾನು ಈ ಮುಖಾಂತರ ಹೇಳುತ್ತಾ, ಇದೇ ರೀತಿ ಮುಂದಿನಗಳು ಸಹಿತ ಇಂಥ ಒಂದು ಅದ್ದೂರಿ ಜಾತ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು. ಅದಕ್ಕೆಲ್ಲ ತಾವರು ಕಂಕಣ ಹೌಸಿಂಗ್ ಕಾಲನಿಯಲ್ಲಿ ಗಾಣದೇವತೆ ಜಾತ್ರೆಯ 15ನೇ ವರ್ಷದ ಜಾತ್ರೆ ಮಾಡತ್ತೀವಿ. ಇವತ್ತೇನಂದ್ರೆ ಜಾತ್ರೆದ ಮೈಸೂರು ಗೊಂಬೆ, ಇವತ್ತು ಪುರಾಂತರ ಡೊಳ್ಳು ಕಾರ್ಯಕ್ರಮ, ಊಟದ ವ್ಯವಸ್ಥೆ, ಕಳಶಿ ವ್ಯವಸ್ಥೆ ಎಲ್ಲ ಬರ ಚಂದ ನಡೆದ. ಇದ್ರ ಮುಂದೆ ಇನ್ನೂ ಹೆಚ್ಚಿನ ಪರವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಹಾಗೆ ನಮ್ಮ ನೀಲಕಂಠ ಮುಲ್ಗೆ ಸಾಹೇಬರು ಇವತ್ತು ಸಹಕಾರ ಕೊಟ್ಟರೆ ಮುಂದೆ ಹಾಗೆ ಕೊಡ್ತಾರಂತ ನಾವು ತೊಗೊಂಡ್ವಿ, ಜೊತೆಯಲ್ಲೇ ತೊಗೊಂಡು ಬರ್ತೀವಿ ಅಂತ ಹೇಳ್ತೀವಿ. ಕಟ್ಟಿಮನಿಯವರು ಎಲ್ಲ ಅತಿಥಿಗಳು ಈಗಾಗಲೇ ಚಾಲನೆ ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ರೈತರು ಜೀವಂತ ಮೊಸಳೆಯನ್ನು ಸೆರೆ ಹಿಡಿದು ಜಸ್ಕಾಂ ಕಚೇರಿಗೆ ತಂದ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೊಬ್ಬೂರ್ ಬಿ ಗ್ರಾಮದಲ್ಲಿ ನಡೆದಿದೆ. ಎತ್ತಿನ ಬಂಡಿಯಲ್ಲಿ ಮೊಸಳೆಯನ್ನ ಕಟ್ಟಿಕೊಂಡು ತಂದು ರೈತರು ಗೊಬ್ಬೂರ್ ಬಿ ಗ್ರಾಮದ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಅಫಜಲ್ಪುರ ತಾಲೂಕಿನ ಗರೂರ್ ಬಿ ಗ್ರಾಮದ ಲಕ್ಷ್ಮಣ ಪೂಜಾರಿ ಎಂಬ ರೈತನ ಹೊಲದಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದ್ದು, ನಸುಕಿನ ಜಾವ 4 ಗಂಟೆಗೆ ಗೋಧಿಗೆ ನೀರು ಬಿಡಲು ಹೋದಾಗ ಮೊಸಳೆ ಕಂಡುಬಂದಿದೆ. ನಸುಕಿನ ಜಾವ ವಿದ್ಯುತ್ ಕೊಡುವುದರಿಂದ ಕತ್ತಲಲ್ಲಿ ರೈತರ ಜೀವ ಪಣಕ್ಕಿಟ್ಟು ನೀರು ಹಾಯಿಸಲು ಹೋಗಬೇಕಾಗಿದೆ. ಕತ್ತಲಲ್ಲಿ ಏನಾದರೂ ಆದ್ರೆ ಯಾರು ಹೊಣೆ ಎಂದು ಕಿಡಿಕಾರಿದ ರೈತರು ನಸುಕಿನ ಜಾವ 4 ಗಂಟೆ ಬದಲು 6 ಗಂಟೆಗೆ ವಿದ್ಯುತ್ ನೀಡುವಂತೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಅದ ನೀರವನ್ನು ಹಾಕ್ರಿ ಸರ್. ಒಂದ್ ಮಿನಿಟ್ ತಾಳ್ರಿ, ಮೀಡಿಯಾದವ್ರಿಗೆ ಕರ್ಸೋದಾಡ್ರ, ಟಿವಿದವ್ರಿಗೆ ಕರ್ಸ್ತೀನಿ ಬೇಡ ನಿಂದ್ರ ಕೈ ತೆಗೋಣ. ಇದು ಒಬ್ರು ಯಾರೇ ಮಾತಾಡ್ತಾರೆ ಇದ್ರಾಗ? ಈಗ ಯಾವ ಊರ್ದವ್ರು ಇದ್ರಿ ನೀವು? ಗರೂರ್ ಬೀರಿ. ಇವ್ ಹೊಲ್ದಾಗ ನೀರ್ ಕಟ್ಟಾಗ ಸಿಕ್ಕದೇನ್ರಿ? ಕರೆಂಟ್ ಎಷ್ಟು ಕೊಟ್ರಿ? ಸ್ಕೀನ್ ಹಾಕಕ್ಕ 3 3 ಗಂಟೆಯಲ್ಲಿ ಈಗ ನಿಮ್ ಹೊಲ್ದಾಗ ಸಿಕ್ಕದ್ರದು. ಈಗ 2 ಕುರಿ ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ. ಬೆಳಗ್ಗೆ ನಸುಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು ರೈತರು ಜಮೀನಿಗೆ ನೀರು ಕಟ್ಟು ಹೋಗೋ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ. ಫೆಬ್ರವರಿ 22ರಂದು ಕಲಬುರಗಿ ನಗರದ ಹಿರೇಗೌಡ ಲೇಔಟ್ನಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಅಪ್ಪಾಜಿ ಗುರು ಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ನ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ಭಾಗ್ಯಶ್ರೀ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಉದ್ನೂರ್ ಅವರು ಇದೇ ಫೆಬ್ರವರಿ 22ರಂದು ಕಲಬುರಗಿ ನಗರದ ಹಿರೇಗೌಡ ಲೇಔಟ್ನಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಹಾಗೂ ಅಪ್ಪಾಜಿ ಗುರುಸೇವಾ ಭಾಗ್ಯ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟಕರಾಗಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಆಗಮಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಸುನಿಲ್ ವಲಾಪುರೆ, ಶಶಿಲ್ಜಿ ನಮೋಶಿ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೂರ್ಯಕಾಂತ್ ಮದಾನೆ ಭಾಗವಹಿಸಲಿದ್ದಾರೆ. ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್, ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್ ಹಾಗೂ ಗುತ್ತೇದಾರರ ಸಂಘದ ರಾಜ್ಯಾಧ್ಯಕ್ಷರಾದ ಜಗನ್ನಾಥ್ ಶೇಂಗಜಿ ಅವರಿಗೆ ವಿಶೇಷ ಸತ್ಕಾರ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸುತ್ತಾ, ಮುಖ್ಯವಾಗಿ 2009ರಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಅಪ್ಪಾಜಿ ಶಿಕ್ಷಣ ಸಂಸ್ಥೆ ಉದನೂರು ಗ್ರಾಮದ ಹಿರೇಗೌಡ ಲೇಔಟ್ನಲ್ಲಿ ಬಡ ಮತ್ತು ರೈತ ಮಕ್ಕಳಿಗೆ ಹಾಗೂ ಹಳ್ಳಿಗಳಿಂದ ಸುಮಾರು ಜನರು ವಿದ್ಯಾಭ್ಯಾಸದ ಕೊರತೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಜಿಡಗ ಮುಗಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಸಡಚೇರಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹಾಗೂ ಈಗಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ 12 ಜನ ವಿದ್ಯಾರ್ಥಿಗಳಿಂದ ಆರಂಭವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಈಗ 200-300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸ ಮಾಡುವ ನಿಟ್ಟಿನಲ್ಲಿ. ಯಾಕಂದರೆ ನಮ್ಮ ಸಂಸ್ಥೆಯ ವಿಶೇಷತೆ ಏನಪ್ಪ ಅಂದರೆ ಬಡ ಮಕ್ಕಳಿಗೆ ಮತ್ತು ರೈತ ಮಕ್ಕಳಿಗೆ ಅಷ್ಟೇ ಅಲ್ಲದೇ ಯಾರು ಕಡಿಮೆ ಇನ್ನೂ ಕಡಿಮೆ ಅಂತಕ್ಕಂಥದ್ದು ಫೀಸ್ ಆಗಲಿ ಏನೇ ಒಂದು ತೊಂದರೆಯಿಂದ ಶಾಲೆಗಳಿಂದ ವಂಚಿತ ಆಗಬಾರ್ದು ಅಂತ ಸರ್ಕಾರದ ಸೇವೆಯ ಜೊತೆಗೇ ಸೇವೆ ಕೊಟ್ಟಂಗೆ ನಾವು ಶಿಕ್ಷಣ ಸಂಸ್ಥೆ ನಡೆತೀವಿ. ಕಳೆದ ವರ್ಷ ನಾವು ಪತ್ರಿಕಾಗೋಷ್ಠಿ, ಈ ವರ್ಷ ಒಂದು ಚೂರು ಹೆಚ್ಚು ಕಮ್ಮಿ ಆಗ್ತದೆ. ಕಳೆದ ವರ್ಷ 1,001 ಹುಡುಗರಿಗೆ 1ನೇಯಿಂದ 5ನೇ ತರಗತಿ KGಯಿಂದ 5ನೇ ತರಗತಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಪ್ರತಿ ತಿಂಗಳು 1,000 ರೂಪಾಯಿ ಮಾತ್ರ 1,000 ರೂಪಾಯಿ ಮಾತ್ರ ಅವ್ರದ್ದಲ್ಲಿ ತಗೊಂಡು ಮತ್ತು ಯಾವುದೇ ಡೊನೇಷನ್ ಇಲ್ಲ, ಡೊನೇಷನ್ ರಹಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾವು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಈ ವರ್ಷವೂ ಕೂಡ ಮತ್ತೆ ಮಾರ್ಚ್ನಲ್ಲಿ ಮತ್ತೊಂದು ಪತ್ರಿಕಾಗೋಷ್ಠಿ ನಡೀತದೆ. ಅದು 1,100 ರೂಪಾಯಿಗೆ ತರಬೇಕು ಅಂತ ಇದೂ ನಮ್ಮದದ. ನಮ್ಮ ಸಂಸ್ಥೆ ಸಭೆ ನಡೆಸಿ ಈ ಕಾರ್ಯಕ್ರಮದ ನಂತರ ನಾವು ಅದನ್ನು ವಿಚಾರ ಮಾಡಿ ಮತ್ತೊಂದು ಸಲ ಪತ್ರಿಕಾಗೋಷ್ಠಿಯಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ತದೆ. ಅದರಲ್ಲಿ ಈಗಾಗಲೇ 50 ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದೀವಿ. ಅದರ ಜೊತೆಗೇ ನಮ್ಮ ಜಿಡಗ ಮುಗಳಕೋಡದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ಸಡಚೇರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಒಂದು ನೆನಪಿಗಾಗಿ ಪ್ರತಿ ವರ್ಷ 5 ಜನ ಅಂದರೆ 10 ವರ್ಷ ತನಕ ನಾವು ತೊಗೊಂಡಿವಿ. ಅದರಲ್ಲಿ ಒಂದು 10-20 ಜನ ಈಗ ಆಲ್ರೆಡಿ 10ನೇ ಪಾಸಾಗಿ ಹೋಗ್ಯಾರ. ಅಲ್ಲಿ ಒಂದು 20-30 ಹುಡುಗರು ಅಷ್ಟೇ ಉಳಿದಾವೆ. ಮತ್ತೀಗ ಮುಂದೆ ಏನಾರ ಸಾಧ್ಯತೆ ಆದರೆ ಅದ್ರ ಪ್ರಯತ್ನ ಮಾಡ್ತೀವಿ. ಈಗ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವದ ನಿಮಿತ್ತ ಸಾಂಸ್ಕೃತಿಕ ಉತ್ಸವ ಅಂತೇಳಿ ಮಕ್ಕಳ ಕಾರ್ಯಕ್ರಮವನ್ನು ಮಾಡ್ತೀವಿ.
ಆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ನಮ್ಮ ಮುಗಳಕೋಟದ ಒಡೆಯರಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರು ವಹಿಸ್ತಾರೆ. ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಲ್ಲಮಪ್ರಭು ಪಾಟೀಲ್ ಅವರು, ಮಾನ್ಯ ದಕ್ಷಿಣ ಮತಕ್ಷೇತ್ರದ ಮಾನ್ಯ ಶಾಸಕರು, ಹಾಗೆಯೇ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಾಲನೆ ಕೊಡಲಿಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡೂರು ಶ್ರೀನಿವಾಸ್ ಸರ್ ಅವರು ಕೂಡ ಆಗಮಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊತ್ತಿರುವ 3 ಜನ MLCಗಳನ್ನು ನಾವು ಹಾಕ್ಕೊಂಡಿವಿ. ನಮೋಸಿ ಸರ್ ಅವರು, ವಲ್ಲಾಪುರಿ ಅವರು, BG ಪಾಟೀಲ್ ಸರ್ ಅವರು 3 ಜನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸೂರ್ಯಕಾಂತ್ ಮದಾನೆ ಸರ್ ಅವರು ಕೂಡ ಆಗಿರ್ತಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಒಂದು 3 ಜನರಿಗೆ ನಾವು ವಿಶೇಷ ಸತ್ಕಾರ ಇಟ್ಕೊಂಡಿವಿ. ಬಟ್ ಭಾಳಷ್ಟು ಜನರಿಗೆ ಇಟ್ಕೋಬೇಕಾಗಿತ್ತು. ಈ ಮಕ್ಕಳ ಕಾರ್ಯಕ್ರಮ ಇರೋದ್ರೆ ಸಂಕ್ಷಿಪ್ತವಾಗಿ, ಮತ್ತು ಇನ್ನೊಂದು ಮಕ್ಕಳಿಗೆ ಈ ಜಿಲ್ಲಾಧಿಕಾರಿಗಳಂದರೆ ಯಾರು, ಇನ್ನೊಂದು ದೊಡ್ಡ ದೊಡ್ಡ ಪೋಸ್ಟ್ನವರು, SP ಅಂದರೆ ಯಾರು ಅಂತಕ್ಕಂಥ ಗುರುತಿ ಹಿಡಿಯತಕ್ಕಂಥ ಕೆಲಸ ಆಗಲಿ ಅನ್ನೋ ನಿಟ್ಟಿನಲ್ಲಿ. ಯಾಕಂದರೆ ಇವತ್ತು ಈ ಚುನಾವಣೆ ಆಯೋಗದ ಅತ್ಯುತ್ತಮ ಚುನಾವಣೆ ನಡೆಸಿದ್ದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಫೌಜಿಯಾ ತರ್ನಮ್ ಮೇಡಮ್ ಅವರು ಅವ್ರ ಪ್ರಶಸ್ತಿ ಬಂದಿದ್ದಕ್ಕಾಗಿ ಅವರಿಗೆ ಕೂಡ ವಿಶೇಷ ಸನ್ಮಾನ. ಹಾಗೆಯೇ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾದ ದೇವಯ್ಯ ಗುತ್ತೇದಾರರು, ಸ್ಥಾನಿಕ ಸಂಪಾದಕರು ವಿಜಯ ಕರ್ನಾಟಕ ಅವರಿಗೆ, ಮತ್ತು ನಮ್ಮ ಈ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಗನ್ನಾಥ್ ಸೇಗ್ಜಿ ಅವರಿಗೂ ಕೂಡ ಈ 3 ಜನರಿಗೆ ವಿಶೇಷವಾಗಿ ನಾವು ಸತ್ಕರಿಸುವ ಕಾರ್ಯಕ್ರಮವನ್ನು ಈ ಬಾರಿ ಹಾಕ್ಕೊಂಡಿವಿ. ಪ್ರತಿ ವರ್ಷ ಒಂದು 3 ರಿಂದ 5 ಜನರಿಗೆ ನಾವು ಯಾವಾಗಲೂ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡ್ಕೊತ ಬಂದಿದೆ ನಮ್ಮ ಸಂಸ್ಥೆ. ಇಲ್ಲಿ ವಿಶೇಷವಾಗಿ ನಾವು ಮಾರ್ಚ್ ಅಥವಾ ಸೆಪ್ಟೆಂಬರ್ 17 ನಮ್ಮ ಜಿಡಗ ಮುಗಳಕೋಟದ ಪೀಠಾಧಿಪತಿ ಪೂಜ್ಯ ಅಪ್ಪಾಜಿಯವರ ಒಂದು ಜಯಂತ್ಯೋತ್ಸವದ ನಿಮಿತ್ತ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ. 5 ಜನರಿಗೆ ಪ್ರಶಸ್ತಿ ಕೊಡ್ತೀವಿ. ಆ ಪ್ರಶಸ್ತಿ ಏನಾಯ್ತಪ್ಪ ಅಂದರೆ, ಈ ಸಲ ಅನಿವಾರ್ಯ ಕಾರಣದಿಂದ ಮುಂದೋಡಿ ನಮ್ಮ ಗುರುಗಳು ಇದೇ ಕಾರ್ಯಕ್ರಮದಾಗೆ ಆ ಕಾರ್ಯಕ್ರಮ ಮುಗಿಸು ಅಂತ ಹೇಳಿದಕ್ಕಾಗಿ ಈ ಬಾರಿ ಈ ರಾಷ್ಟ್ರ ಪ್ರಶಸ್ತಿ, ಯಾಕಂದರೆ ಈ ನಮ್ಮ ಜಿಡಗ ಮುಗಳಕೋಟದ ಪರಂಪರೆ ಹೆಂಗದ ಅಂತ ಕೇಳಿದ್ರೆ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ 4-5 ರಾಜ್ಯಗಳಲ್ಲಿ ಮತ್ತು ಈ ಕರ್ನಾಟಕದ ನಮ್ಮ ಕಲಬುರಗಿಯಲ್ಲಿ ಜಿಡಗ ಮುಗಳಕೋಟ ಅಂತಕ್ಕಂಥ ಖ್ಯಾತಿಯಾಗಿದ್ದು. ಅದಕ್ಕಾಗಿ ನಾವು ರಾಷ್ಟ್ರ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ, ಈ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮ ಶಿವಯೋಗಿಯವರ ಜೊತೆಗಿದ್ದು ಅವರ ಸೇವೆ ಮಾಡಿ ಅವ್ರ ಭಕ್ತರಾಗಿ ಯಾರ ಅಂಥವ್ರನ್ನ ಗುರುತಿಸಿ ಪ್ರತಿ ವರ್ಷ 5 ಜನರಿಗೆ ಪ್ರಶಸ್ತಿ ಕೊಡ್ತೀವಿ. ಈಗಾಗಲೇ ನಾವು ಸುಮಾರು ಒಂದು 5-6 ವರ್ಷದಿಂದ ಇದು ಪ್ರಶಸ್ತಿಯನ್ನು ಕೊಟ್ಕೊತ ಬಂದೀವಿ. ಅದರಲ್ಲಿ ವಿಶೇಷವಾಗಿ ಈ ಸುಂಟನೂರಿನ ಆಳಂದ ತಾಲೂಕಿನ ಸುಂಟನೂರು ಅಂತಕ್ಕಂಥ ಗ್ರಾಮದ ಸುಂಟನೂರು ಬಸವಣ್ಣಪ್ಪ ದೇವರು ಅಂಥೇಳಿ ಅವರಿಗೆ ಈ ಬಾರಿ ಆಯ್ಕೆ ಮಾಡೀವಿ. ಇನ್ನು ಚುಂಚೋಳಿ ತಾಲೂಕಿನ ಐನೊಳ್ಳಿಯಲ್ಲಿ ಗುರ್ಲಿಂಗಯ್ಯ ಬಸವಣ್ಣಯ್ಯ ಅವರಿಗೆ ಪ್ರಶಸ್ತಿ ಆಯ್ಕೆ ಮಾಡಿದೆವು. ಮತ್ತು ಈ ಮಹಾರಾಷ್ಟ್ರದ ಮೈಂದರ್ಗಿಯ ಭಾಗೀರಥಿ ಆನಂದಪ್ಪ ಬೂತೆ ಅಂಥೇಳಿ ಅವರಿಗೆ, ಮತ್ತು ಈ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಾಗಮ್ಮ ಗುರುನಾಥ್ ಕಿವಡೆ ಅಂಥೇಳಿ ಅವರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಈ ವಿಠ್ಠಲ್ ತಂದೆ ರಾಯಪ್ಪ ಈ ಮುಗಳಕೋಟೆ ಬೆಳಗಾವಿ ಜಿಲ್ಲೆಗೆ ಆಯ್ಕೆ ಮಾಡಿ, ಇದು ಆಯ್ಕೆ ಸಮಿತಿ ಅಂತ ನೀಡಲ್ಲ, ನಾವು ಕೆಲವರನ್ನ ಸೇವೆ ಮಾಡಿದವ್ರಿಗೆ ಗುರುತಿಸಿ ಅಪ್ಪಾಜಿಯವರಿಗೆ ಕೇಳಿದಾಗ ಅವರೇ ಸ್ವತಃನೇ ಇಂತಿಂಥವ್ರಿಗೆ ಆಗಲಿ ಅಂತೇಳಿ ಕೆಲವರು ಭಕ್ತರಿಗೆ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು 5 ಜನರನ್ನ ಆಯ್ಕೆ ಮಾಡ್ತಾರೆ. ಈ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನತೆ ಬರ್ತಾರೆ, ಪಾಲಕರು ಬರ್ತಾರೆ, ವಿದ್ಯಾರ್ಥಿಗಳು ಇರ್ತಾರೆ, ಮತ್ತು ಇನ್ನೂ ನಮ್ಮ ಆತ್ಮೀಯರೆಲ್ಲರೂ ಸೇರಿಕೊಂಡು ಈ ಒಳ್ಳೆಯ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮ ಆಗಿದ್ದರಿಂದ ಎಲ್ಲರೂ ತಾವೆಲ್ಲ ಪ್ರೋತ್ಸಾಹ ನೀಡಿ ಹೆಚ್ಚಿನ ಪ್ರಚಾರ ಕೊಟ್ಟು ನಮಗೆಲ್ಲ ಬೆಳೆಸಬೇಕು. ಮುಂದಿನ ದಿನದಲ್ಲಿ ವಿದ್ಯಾರ್ಥಿ ಸುದ್ದಿಗೋಷ್ಠಿಯಲ್ಲಿ ಶಾಣಬಸಪ್ಪ ಮಾಲಿ ಪಾಟೀಲ್, ವಿನೋದ್ ಪಾಟೀಲ್, ಸುರೇಶ್ ಬಡಿಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ. ಫೆಬ್ರವರಿ 23ರಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಹಬಾದ್ ಉತ್ಸವ ಆಯೋಜನೆ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದನ್ನು ತಡೆಯಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕಚೇರಿ ಮುಂದೆ ಇಂದು ಧರಣಿ ಸತ್ಯಾಗ್ರಹ ನಡೆಸಿದರು. ಕಲಬುರಗಿ ನಗರದ ಡಿಸಿ ಕಚೇರಿ ಆವರಣದಲ್ಲಿರುವ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ಕೃಷಿ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು ಮತ್ತು ಸಾಗುವಳಿದಾರರಿಗೆ ಒಕ್ಕಲೆಬ್ಬಿಸುತ್ತಿರುವುದನ್ನು ತಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ. ಇವ್ರೇನಾದ ಅರಣ್ಯ ಅಂತೇಳಿ ಕಾಗದದಾಗ ಅದಷ್ಟೇ, ಪಾಣಿದಾಗ ಅರಣ್ಯ ಅಂತ ಬಂತು. ಅದು ಯಾರು ಕೊಟ್ಟರು? ಕಂದಾಯ ಭೂಮಿನೇ ಅರಣ್ಯ ಇಲಾಖೆ ಬೆಳೆಸ್ಲಕ್ಕೆ ಕೊಟ್ಟರೆ ಇವರು ಅರಣ್ಯ ಬೆಳೆಸಿಲ್ಲ. ಅರಣ್ಯ ಬೆಳೆಸುವ ಹೆಸರಿನಲ್ಲಿ ಪ್ರತಿ ವರ್ಷನೂ ಕೂಡ ಕೋಟ್ಯಾಂತರ ರೂಪಾಯಿ ಲೂಟಿ ನಡೆದು, ಕೋಟ್ಯಾಂತರ ರೂಪಾಯಿ ಎಲ್ಲೋ ಲಕ್ಷಗಟ್ಟಲೆ ಅಲ್ಲ, ಕೋಟಿ ರೊಕ್ಕ ಹಾಕ್ತಾರೆ. ಎಲ್ಲಿ ಅರಣ್ಯ ಬೆಳೀತಾ ಇಲ್ಲ. ಯಾಕೆ ಬೆಳೀತಾ ಇಲ್ಲ ಅಂದ್ರೆ ನಮ್ಮದು ಮಳೆ ಅಭಾವದಿಂದಾಗಿ ರೈತರು ಹಚ್ಚಿದ ಗಿಡನೇ ಬೆಳೆಯಲ್ಲ. ಜಲ್ದಿ ನೀರು ಹಾಕಬೇಕಾಗ್ತದೆ. ಒಂದು ಬೇಸಿಗೆದಾಗ ನೀರು ಹಾಕಿದ್ರೆ ಅಷ್ಟೇ ಬೆಳೀತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ಪ್ರತಿ ಅಕ್ರಮ ಸಾಗುವಳಿದಾರರಿಗೆ ಎಕರೆಗೆ ಒಂದು 20 ಗಿಡ ಹಚ್ಚಪ್ಪ ಅಂತ ಹೇಳ್ರಿ. ನೀವು ಹಚ್ಚರೆ ಗ್ರ್ಯಾಂಟ್ ಕೊಡ್ತೇನೆ ರೀ, ಹೊಲ ಬದಿನ ಮ್ಯಾಗ ಹಚ್ತಾನೆ ನಾವು ಸುತ್ತ ಒಂದು 20 ಗಿಡಗಳು. ಹಂಗೆ ಒಂದು 2 ಎಕರೆ ಹೊಡೆದಾನಂದ್ರೆ 50 ಮರ ಬೆಳೆಸ್ಬೋದು. ನಿಮ್ಗೆ ಸರ್ಕಾರಕ್ಕೆ ದುಡ್ಡೇ ಇಲ್ಲ, ಖರ್ಚೇ ಇಲ್ಲ. ಕೋಟಿ ಬಜೆಟ್ ಉಳಿತದೆ ಸರ್ಕಾರಕ್ಕೆ. ಒಂದು ಕಡೆ ಬಜೆಟ್ನು ಉಳಿತದ, ಒಂದು ಕಡೆ ಇವನಿಗೆ ಹೊಲನ ಜಮೀನು ಉಳಿತದೆ ಬಡವರಿಗೆ. ಅದಕ್ಕಾಗಿ ಅಂಥದ್ದೊಂದು ಕಾನೂನು ತೊಗೊಂಡ್ಬರ್ರಿ ಅಂತಲೂ ಕೂಡ ಇವ್ರಿಗೆ ಕೇಳ್ತಾ ಇದ್ದೆವು. ಇವತ್ತು ಎಲ್ಲೆಲ್ಲಿ ಸಾಗುವಳಿ ಮಾಡ್ಯಾರ ನಾವು ನೋಡಿದ್ದೀವಿ. ಈ ಕೆಲವು ಮಂದಿ ಬಳಿ ದಾಖಲಾತಿನೂ ಕೂಡ ಹಿಂದೆ 20 ವರ್ಷಗಳ ಹಿಂದೆನೇ ಅವ್ರಿಗೆ ಗ್ರ್ಯಾಂಟ್ ಆರ್ಡರ್ ಆಗ್ಯದ, ಬಡವರಿಗೆ ದಂಡ ಕೇಳ್ಯಾರ, ಅವ್ರು ಕೊಟ್ಟಿಲ್ಲ. ಹಂಗಾಗಿ ಅವು ಇಲ್ತನೂ ಗ್ರ್ಯಾಂಟ್ ಆಗಿ ಪಾಣಿದಾಗ ಹೆಸರು ಬಂದಿಲ್ಲ. ನಾವು ನೋಡಿದ್ದೇವೆ. ಈಗ ಶಿಕಾರ್ ಮೂತ್ಪಳ್ಳಿದವ್ರು ಬಂದಾರ, ಅಲ್ಲಿ ಚಿಂತಪಳ್ಳಿದವ್ರು ಬಂದಾರ, ನರ್ನಾಳದವ್ರು ಬಂದಾರ, ಹಲವಾರು ಗ್ರಾಮಗಳಿಂದ ಏನು ಜನ ಬಂದಾರ, ಚೆಂಗ್ಟಾದವ್ರು ಬಂದಾರ. ಎಲ್ಲ ಜನರದ ಭೂಮಿ ಅಕ್ರಮ ಸಾಗುವಳಿದಾರರ ಒಂದು ಗುದ್ದಾಟ ಜೋರಾಗಿ ನಡೆದದ. ಆದ್ರೆ ಅವ್ರು ಕೇಳ್ತಾ ಇಲ್ಲ. ಭಯಭೀತಿ ಮಾಳಪ್ಲೆ ಮಾಡಿ ಅವರಿಗೆ ಅರಣ್ಯ ಹೆಸರು ಬೆಳೆಸೋ ಹೆಸರು ಮೇಲೆ ಜಮೀನು ಕಸ್ಕೋಬೇಕಂತ ಸರ್ಕಾರ, ಅದು ನೀತಿ ಸರಿಯಲ್ಲ. ಸರ್ಕಾರ ಈಗ ಬರುವಂಥ ಅಧಿವೇಶನದಲ್ಲಿ ಯಾರ್ಯಾರು ಕಬ್ಜಾದಾಗಾರ ಅವ್ರಿಗೆ ಪಂಚನಾಮ ಮಾಡಿ ಎಲ್ಲರಿಗೆ ಪಟ್ಟ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಅಕ್ರಮ ಸಕ್ರಮ ಮಾಡಿರಿ. ಈಗ ಎಷ್ಟೋ ಮಂದಿ ನಮ್ಮಲ್ಲಿ ಚಿಂಚೋಳಿ ತಾಲೂಕದ ಕೆಲವು ಹಳ್ಳ್ಯಾಗ ತೋಟಗಳವ, ಅರಣ್ಯ ಇದ್ದಿದೆ, ತೋಟ ಅದ. ಅವ್ರು ಎಂದೋ ಹಿಂದೆ ಅವ್ರ ಮುತ್ತಜ್ಜ ಬಾವಿ ತೋಡಿ ಇವತ್ತು ಅಲ್ಲಿ ಕಬ್ಬು ಬೆಳಿತಾರೆ ಅವ್ರು ರೈತರು. ಆದ್ರೆ ಅವ್ರ ಹೆಸರಿಲ್ಲ, ಅದು ಅರಣ್ಯ ಅಂತೇಳಿ ಪಾಣಿದಾಗ ಅದ ಅಷ್ಟೇ. ಆದರೆ ಅವ್ರು ಎಷ್ಟೋ ವರ್ಷದಿಂದ ಮೆಹನತ್ ಮಾಡಿ ಆ ಭೂಮಿ ಫಲವತ್ತು ಮಾಡಿದ್ದು, ಬಾವಿ ಹೊಡೆದಿದ್ದು, ಇದೆಲ್ಲ ಎಲ್ಲಿ ಹೋಗ್ಬೇಕು ಅವರು? ಅದಕ್ಕೆ ಅದು ಬಿಡಿಸ್ತೀವಂತಾರೆ. ಅಂಥದ್ದೆಲ್ಲ ಮಾಡಬಾರ್ದು. ದಯವಿಟ್ಟು ಸರ್ಕಾರ ಈ ಬಡವ್ರಿಗೆ ಗೋಳು ಕೇಳಬೇಕು. ಅದಕ್ಕೆ ನಾವೇನು ಹೇಳ್ತಿದ್ದೆವು ಅಂತಂದ್ರೆ, ಈಗ ನಾವು ಮತ್ತೆ ಅರ್ಜಿಗಳಂತೂ ಹಾಕಿದೆವು. ಕಬ್ಜಾ ಅಂತೂ ಬಿಡೋರಲ್ಲ. ಮತ್ತು ಸಂಘರ್ಷಣೆ ಅರಣ್ಯ ಇಲಾಖೆದು ಮತ್ತು ನಮ್ಮ ಸಂಘಟನೆಯವರು ಆ ಬಡವ್ರದ್ದು ಸಂಘರ್ಷಣೆ ಆಗ್ತದೆ. ಆ ಸಂಘರ್ಷಕ್ಕೆ ಬರೋದು ಬೇಡ. ನಿಜವಾಗಿ ಯಾರ್ಯಾರು ಎಲ್ಲೆಲ್ಲಿ ಸಾಗುವಳಿಯಾರ ಸರ್ಕಾರ ಸಮೀಕ್ಷೆ ನಡೆಸಲಿ, ಎಲ್ಲ ಬಡವರಿಗೆ ಪಟ್ಟ ಕೊಡಲಿ ಅಂಥೇಳಿ ಇವತ್ತು ನಾವು ಮಾನ್ಯ ಪ್ರಿಯಾಂಕಾ ಸಾಹೇಬ್ರ ಗಮನಕ್ಕೆ ತಂದು ಇವತ್ತು ಸರ್ಕಾರದಲ್ಲಿ ಚರ್ಚೆ ಮಾಡಿ ಇದು ಒಂದು ತೀರ್ಮಾನಕ್ಕೆ ಬರಬೇಕು. ಅರಣ್ಯ ಹೆಸರು ಮ್ಯಾಗ ಬಡವರನ್ನು ಕೊಲ್ಲೋದು ಬೇಡ, ಅರಣ್ಯ ಹಾಳು ಮಾಡೋದನ್ನು ಬೇಡ. ಅರಣ್ಯ ನಾವು ಎಂದೂ ಹಾಳು ಮಾಡೋರಲ್ಲ, ಅರಣ್ಯ ವೈರಿಗಳೇನಿಲ್ಲ. ಆದ್ರೆ ಅವ್ರು ತಿಳಿತಾರೆ ಹಂಗೆ ಅರಣ್ಯ ಎಲ್ಲ ಹಾಳು ಮಾಡ್ತಾರೆ. ಅರಣ್ಯ ಹಾಳು ಮಾಡಿಲ್ಲ, ಅರಣ್ಯ ಇಲಾಖೆಯವರೇ ಅರಣ್ಯ ಹಾಳು ಮಾಡ್ತಾರೆ. ಅವರೇ ಎಲ್ಲ ಕಳುವು ಮಾಡ್ತಾರೆ. ಯಾರು ಎಲ್ಲಿ ಅರಣ್ಯ ಹಾಳು ಮಾಡಲ್ಲ. ಹಿಂದೆಲ್ಲ ಇತ್ತು. ಇವತ್ತು ಊರೂರು ಕಟ್ಗೆ ಗ್ಯಾಸ್ ಸಿಲಿಂಡರ್ ಆಗಿದ್ದು ಕಟ್ಗೆಗಳು ಬಂದದ. ಹೀಗಾಗಿ ಎಲ್ಲಿ ಯಾರು ಅರಣ್ಯಕ್ಕೆ ಹೋಗೋದ್ರ ಸಂಬಂಧ ಇಲ್ಲ, ಯಾರು ಹೋಗ್ತಾನೂ ಇಲ್ಲ. ಅದಕ್ಕಾಗಿ ಇವತ್ತು ಒಂದು ಕಡೆ ಅರಣ್ಯನೂ ಉಳಿಬೇಕು, ಒಂದು ಕಡೆ ನಮ್ಮ ಬಡವ್ರನ್ನೂ ಉಳಿಬೇಕು. ಅದರಲ್ಲಿ ಹೆಚ್ಚಿನ ಸಂಖ್ಯೆ 75% ದಲಿತರೇ ಇದ್ದಾರೆ. ಆ ದಲಿತರು ಇದ್ದಕ್ಕೆ ದಲಿತರಿಗೆ ಎಲ್ಲಿ ಭೂಮಿನೇ ಇಲ್ಲ, ಅದೇ ಭೂಮಿ ಮೇಲೆ ಅವಲಂಬನೆ ಅವರು. ಅದಕ್ಕಾಗಿ ದಲಿತರ ಕಬ್ಜಾದಾಗಿದ್ದಂಥ ಭೂಮಿ ಅವ್ರಿಗೆ ಪಟ್ಟ ಕೊಡ್ರಿ. ಒಂದು ಸರ್ಕಾರಕ್ಕೆ ನಿಮ್ಮನ್ನು ಒಳ್ಳೆಯ ಹೆಸರು ಬರ್ತದೆ. ಬಡವರಿಗೆ ಕೊಟ್ಟಿದ್ದು ಹಿಂದೆ ಕೇರಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಎಲ್ಲ ಭೂಮಿ ಎಲ್ಲರಿಗೂ ಕೊಟ್ಟರು. ಭೂಮಿ ಪ್ರತಿಯೊಬ್ಬನಿಗೂ ಕೊಟ್ಟರು. ಭೂಮಿ ಇದ್ದರೆ ಏನಾರ ನಾವು ಈ ಸಮಾಜದಾಗ ಮುಖ ಎತ್ತಿ ತಿರುಗಬಹುದು. ಭೂಮಿನೇ ಇಲ್ಲ ಅಂದ್ರೆ ಬಿಕೋರೆಗಳಿಗೆ ಕೂಲಿ ಮಾಡಿ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಅಲ್ಲ. ಶಾಣಬಸಪ್ಪ ಮಂಶೆಟ್ಟಿ, ಭೀಮಶೆಟ್ಟಿ ಎಂಪಳ್ಳಿ, ಮೇಘರಾಜ್ ಕಟಾರೆ, ಮಲ್ಲಮ್ಮ ಮಗ್ಗಿ, ಸುಭಾಷ್ ಹೊಸ್ಮನಿ ಸೇರಿದಂತೆ ಮತ್ತಿತರರು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಫೆಬ್ರವರಿ 23ರಂದು ಕಲಬುರಗಿ ಜಿಲ್ಲೆ ಶಹಾಬಾದ್ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಶಹಾಬಾದ್ ತಾಲೂಕಾ ಉತ್ಸವ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರವಾಡ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳು 23ರಂದು ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಶಹಾಬಾದ್ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಸಂಜೆ 5 ಗಂಟೆಗೆ ಶಹಾಬಾದ್ ತಾಲೂಕಾ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮಕ್ಕೆ ನೀರ್ಗುಡಿಯ ಹವಾಮಲ್ಲಿನಾಥ್ ಮಹಾರಾಜರು, ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಗುರೂಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ನಾಡ್ರೈವರ ಖ್ಯಾತಿಯ ಮಾಳು ನಿಪ್ನಾಳ್, ಹಾಸ್ಯ ಕಲಾವಿದರಾದ ಕಾಮಿಡಿ ಖ್ಯಾತಿಯ ವಾಣಿಗೌಡ, ಪ್ರವೀಣ್ ಗಸ್ತಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶಹಾಬಾದ್ ನಗರದಲ್ಲಿ ಶಹಾಬಾದ್ ಉತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳ್ಳುತ್ತಾಗಿದೆ. ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ವಿವಿಧ ಆ ಕಾರ್ಯಕ್ರಮದಲ್ಲಿ ಸಾಹಿತಿಗರು, ಚಿಂತಕರು, ಹೋರಾಟಗಾರರು, ಮಠಾಧೀಶರು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಅವತ್ತು ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆ ಪಾವನ ಸಾನ್ನಿಧ್ಯವನ್ನು ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಬೆಂಗಳೂರಿಂದ ಅವರು ಸಹ ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರು ಮತ್ತು ಕಲಬುರಗಿಯ ಉಸ್ತುವಾರಿ ಸಚಿವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಜನ ಉಪಸ್ಥಿತಿಯಲ್ಲಿನ ಶಾಸಕರಾಗಿರುವಂಥ ಬಸವರಾಜ ಮತ್ತಿಮೂಡರಾಗಿರ್ಬೋದು ಮತ್ತು ತಾಲೂಕಿನ ಎಲ್ಲ ಮಠಾಧೀಶರು, ವಿಶೇಷವಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ BN ಜಗದೀಶ್ ಅವರು ಸಹ ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ವಿವಿಧ ಮಠಾಧೀಶರು ಮತ್ತು ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಅವತ್ತು ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಬರ್ತಾರೆ. ವಿಷಯ ಅದರ ಜೊತೆ ಏನಪ್ಪ ಅಂದರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇನ್ನಷ್ಟು ಮೆರುಗು ತಂದು ಕೊಡಲು ನಾಡ್ರೈವರ ಖ್ಯಾತಿಯ ಮಾಳು ನಿಪ್ನಾಳ್ ಅವತ್ತು ಆ ಕಲಾವಿದ ಬರ್ತಾ ಇದ್ದಾರೆ. ಅದರ ಜೊತೆ ಕಾಮಿಡಿ ಕಿಲಾಡಿಯ ಖ್ಯಾತಿಯ ಪ್ರವೀಣ್ ಗಸ್ತಿಯವರು ಮತ್ತು ಕಾಮಿಡಿ ಕಿಲಾಡಿಯ ಖ್ಯಾತಿಯ ಇನ್ನೊಬ್ಬಳು ವಾಣಿಗೌಡ ಮತ್ತು ಬಹಳಷ್ಟು ಕಲಾವಿದರು ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅವತ್ತು ನಾವು ಶಹಾಬಾದ್ ಕ್ರಾಸಿಂದ ಏನು ಪ್ರೌಢಶಾಲೆ ಆವರಣದಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮದವರೆಗೆ ಒಂದು ಕನ್ನಡಾಂಬೆಯ ಭಾವಚಿತ್ರ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಭಾವಚಿತ್ರ ಮತ್ತು ಮಹಾತ್ಮರ ಭಾವಚಿತ್ರ ಮೆರವಣಿಗೆಯನ್ನು ಅಲ್ಲಿಂದ ಪ್ರಾರಂಭ ಮಾಡಿ ವೇದಿಕೆಯವರೆಗೆ ಒಂದು ಮೆರವಣಿಗೆಯನ್ನು ಹೊರಡ್ತದೆ. ಅಲ್ಲೇ ತದನಂತರ ಸಾಯಂಕಾಲ 5ವರೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ಕಾರ್ಯಕ್ರಮದಲ್ಲಿ ಈ ನಾಡಿನ ಅನ್ನದಾತರಿರುವಂಥ ರೈತರಿಗೆ ಮತ್ತು ಮಾಜಿ ಯೋಧರಿಗೆ ಒಂದು ವಿಶೇಷವಾದ ಸನ್ಮಾನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಒಂದು ಜಯ ಕರ್ನಾಟಕ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ ಏನು ಇಲ್ಲಿ ಇರ್ತಕ್ಕಂಥ ನಶಿಸಿಗೆ ಹೋಗ್ತಕ್ಕಂಥ ಕಲೆಗಳನ್ನು ಒಂದು ಈ ನಾಡಿನ ಕಲೆಗಳನ್ನು ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನಕ್ಕೆ ನಾವು ಮಾಡ್ತಾಯಿದ್ದೀವಿ. ಅವತ್ತು ಆ ವೇದಿಕೆ ಇವತ್ತು ವಿಜಯನ ಕವಿರಾಜ ಮಾರ್ಗ ನಪತುಂಗರಾಜರ ವೇದಿಕೆ ಅಂಥೇಳಿ ವೇದಿಕೆಗೆ ಒಂದು ವಿಶೇಷವಾದ ಹೆಸರು ಮತ್ತು ವಿಜ್ಞಾನೇಶ್ವರ ವೇದಿಕೆ ಅಂತಕ್ಕಂಥ ಎರಡು ವಿಶೇಷವಾಗಿ ಇವತ್ತು ಮರ್ತೂರಿನ ವಿಜ್ಞಾನೇಶ್ವರ ಮತ್ತು ನಪತುಂಗರಾಜರ ವೇದಿಕೆ ಅಂಥೇಳಿ ಒಂದು ಕಾರ್ಯಕ್ರಮದ ವೇದಿಕೆಗೆ ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಅಲ್ಲಿ ವಿವಿಧ ಕಲೆಗಳಾಗಿರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಅವತ್ತು ಆ ವೇದಿಕೆಯಲ್ಲಿ ಅವತ್ತಿನ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಸರ್. ಯಾಕಂದರೆ ಕಳೆದ ಬಾರಿ ನಾವು ಇದೇ 17ನೇ ಫೆಬ್ರವರಿಯಂದು ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತಕ್ಕಂಥ ಕಾರ್ಯಕ್ರಮ ಇದೇ ಶರಣ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಿದ್ರಿ. ಅದಾದಮೇಲೆ ಆಳಂದ ಗಡಿಭಾಗದಲ್ಲಿ ಗಡಿನಾಡು ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಮತ್ತು ಸೇಡಂದಲ್ಲೂ ಮಾಡಿದ್ವಿ, ಜೇವರ್ಗಲ್ಲಿಯೂ ಸಹ ಕಾರ್ಯಕ್ರಮ ಮತ್ತು ಯಡ್ರಾಮಿ ತಾಲೂಕಿನಲ್ಲೂ ಒಂದೊಂದು ಭಾಗದಲ್ಲಿ ಒಂದು ಕನ್ನಡದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ಈ ಬಾರಿ ಶಹಾಬಾದ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಶೇಖರ್ ಪಾಟೀಲ್, ಸುನೀಲ್ ಪೂಜಾರಿ, ವಿಕಾಸ್ ಕರ್ಣಿಕ್, ಪುನೀತ್ ಹಳ್ಳಿಕರ್, ಅನಿಲ್ ದೊಡ್ಮನಿ, ಸುಮಿತ್ ಕೋರೆ, ಸಂಜಯ್ ರಾಠೋಡ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಚ್ಬಿ ಕಾಲೋನಿಯಲ್ಲಿರುವ ಗಾಣದೇವತೆ ದೇವಸ್ಥಾನದ ಅದ್ದೂರಿ ಜಾತ್ರಾ ಮಹೋತ್ಸವ. ಜೀವಂತ ಮೊಸಳೆಯನ್ನು ಜೆಸ್ಕಾಂ ಕಚೇರಿಗೆ ಕರೆತಂದ ರೈತರು. ಫೆಬ್ರವರಿ 22ರಂದು ಅಪ್ಪಾಜಿ ಗುರುಕುಲ ಶಾಲೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಉತ್ಸವ ಆಯೋಜನೆ. ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ. ಫೆಬ್ರವರಿ 23ರಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಹಬಾದ್ ಉತ್ಸವ ಆಯೋಜನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.